ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು. ದೆಹಲಿಯ ಎಲ್ಲ 7 ಕ್ಷೇತ್ರಗಳು ಬಿಜೆಪಿ ಗೆಲುವು. ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಗೆ ಬಂದು ಪ್ರಚಾರ ಮಾಡಿದ್ದ ಅರವಿಂದ್ ಕೇಜ್ರಿವಾಲ್ರ ಶ್ರಮ ಫಲ ಕೊಡಲಿಲ್ಲ. ಎಐಸಿಸಿ ಕಚೇರಿಗೆ ರಾಹುಲ್ ಗಾಂಧಿ 5 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾರಂತೆ. ಸಂಜೆ 5 ಗಂಟೆಗೆ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿ. ಎನ್ಡಿಎ ಮೈತ್ರಿಕೂಟದ ನಿತೀಶ್ ಕುಮಾರ್ಗೆ ಉಪ ಪ್ರಧಾನಿ ಆಫರು. ಎನ್ಡಿಎ ಮೈತ್ರಿಕೂಟದ ಚಂದ್ರಬಾಬು ನಾಯ್ಡುಗೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡುವ ಆಫರ್. ರಾಹುಲ್ ಗಾಂಧಿ ವಯನಾಡು ರಾಯಬರೇಲಿ 2 ಕಡೆ ಗೆದ್ದಿದ್ದಾರೆ. ನಿರೀಕ್ಷಿತ ಗೆಲುವು. ವಯನಾಡು ರಾಯಬರೇಲಿ 2 ಕಡೆ ರಾಹುಲ್ ಗಾಂಧಿ ಗೆದ್ದಿದ್ದಾರೆ. ಎರಡೂ ಕಡೆ ಭಾರಿ ಬಹುಮತದ ಗೆಲುವು ಬಂದಿದೆ ರಾಹುಲ್ ಗಾಂಧಿ ಅವರಿಗೆ. ಎರಡೂ ಕ್ಷೇತ್ರಗಳಲ್ಲಿ 3 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದ ಗೆಲುವು. ಅಮಿತ್ ಶಾ ಗಾಂಧಿನಗರದಲ್ಲಿ 7,43,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. 7,43,000 ಮತಗಳ ಅಂತರದ ಗೆಲುವು. ಈ ಗೆಲುವನ್ನು ಸಂಭ್ರಮಿಸುವ ಸ್ಥಿತಿಯಲ್ಲಿಲ್ಲ ಅವರು. ಸರ್ಕಸ್ ಮಾಡಿ ಸರ್ಕಾರ ರಚನೆ ಮಾಡಬೇಕಾಗಿದೆ.
ಇತ್ತೀಚಿನ ಸಂಖ್ಯೆ 294 NDA ಮೈತ್ರಿಕೂಟ, 232 INDA ಮೈತ್ರಿಕೂಟ. ಏಕಾಂಗಿ ಬಲಾಬಲವನ್ನು ನೋಡೋದಕ್ಕೆ ಹೋದ್ರೆ 243 ಬಿಜೆಪಿ ಏಕಾಂಗಿಯಾಗಿ, 98 ಕಾಂಗ್ರೆಸ್. ಇದು ಫೈನಲ್ ನಂಬರ್ ಅಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಸಂಖ್ಯೆ. ಬಟ್ ಟ್ರೆಂಡ್ ಕ್ಲಿಯರ್ ಇದೆ. ಟ್ರೆಂಡ್ ಚೇಂಜ್ ಆಗೋದಿಲ್ಲ. ಟ್ರೆಂಡ್ ಇನ್ನು ಚೇಂಜ್ ಆಗೋದಿಲ್ಲ. ಕರ್ನಾಟಕದಲ್ಲಿ 17 ಬಿಜೆಪಿ, 2 JDS, ಮೈತ್ರಿ 19, ಕಾಂಗ್ರೆಸ್ 9. ತಮಿಳುನಾಡಿನಲ್ಲಿ ಬಿಜೆಪಿ ಖಾತೆ ತೆರೆಯಲಿಲ್ಲ. 1 ರಿಂದ 3 ಕ್ಷೇತ್ರ ಬಿಜೆಪಿ ಗೆಲ್ಲಬಹುದು ಅಂತ ಎಕ್ಸಿಟ್ ಪೋಲ್ಗಳು ಹೇಳಿದ್ವು, ಒಂದೂ ಗೆಲ್ಲಲಿಲ್ಲ. ಅಣ್ಣಾಮಲೈ ಸ್ಪರ್ಧಿಸಿದ್ದ ಕೊಯಮತ್ತೂರು ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ತುರುಸಿನ ಸ್ಪರ್ಧೆ ಇತ್ತು. ಎಲ್ಲಾ 39 ಕ್ಷೇತ್ರಗಳನ್ನ INDA ಮೈತ್ರಿಕೂಟ ಗೆದ್ದುಕೊಂಡಿದೆ. ಎಲ್ಲ 39 ಕ್ಷೇತ್ರ, ತಮಿಳುನಾಡಿನ ಎಲ್ಲ 39 ಕ್ಷೇತ್ರ. ಇಷ್ಟು ಹೊತ್ತಿನ ತನಕ NDA ಮೈತ್ರಿಕೂಟದ PMK ಒಂದು ಲೀಡ್ ನಲ್ಲಿತ್ತು, ಅದು ಸೋತಿದೆ. ಕಾಂಗ್ರೆಸ್ DMK ಮೈತ್ರಿ ತಮಿಳುನಾಡಿನ ಎಲ್ಲ 39 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಚಾಮರಾಜನಗರದ ಅಂತಿಮ ಫಲಿತಾಂಶ ಘೋಷಣೆಯಲ್ಲಿ ವಿಳಂಬ ಅಂತೆ. ಫಲಿತಾಂಶ ಬದಲಾಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. 1 ಲಕ್ಷಕ್ಕಿಂತಲೂ ಹೆಚ್ಚಿನ ಲೀಡ್ ತಗೊಂಡಿದ್ದಾರೆ ಅಲ್ಲಿ ಸುನೀಲ್ ಬೋಸ್. ಅಂತಿಮ ಫಲಿತಾಂಶ ಘೋಷಣೆಯಲ್ಲಿ ವಿಳಂಬ ಆಗ್ತಾ ಇದೆ. EVM ಎಣಿಕೆಯಲ್ಲಿ ತಾಂತ್ರಿಕ ದೋಷ. ಐದು EVMಗಳ ಎಣಿಕೆಯಲ್ಲಿ ವಿಳಂಬ ಆಗಿದೆ. ಅಂತಿಮ ಫಲಿತಾಂಶದ ಮೇಲೆ ದೊಡ್ಡ ಪರಿಣಾಮ ಏನಾಗೋದಿಲ್ಲ. 5 EVMಗಳ ಎಣಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.